ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ದಕ್ಷಿಣ ಕನ್ನಡ ಕೋಸ್ಟಲ್ ಕಡೆ ಮಾಡುವಂತಹ ಒಂದು ಪದಾರ್ಥವನ್ನು ತೋರಿಸ್ತಾ ಇದ್ದೀನಿ. ಹುಳಿಮೆಣಸಿನ ಕೊದಿಲು ಅಥವಾ ಭೂತ ಕೊದಿಲು ಅಂತ ಕರೀತಾರೆ. ನಾನಿವತ್ತು ತೊಂಡೆಕಾಯಿಯಿಂದ ಹುಳಿಮೆಣಸಿನ ಕೊದಿಲನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ತೊಂಡೆಕಾಯಿಯನ್ನು ಇಡಿತಾಗಿ ಸ್ವಲ್ಪ ಗುದ್ದಿ ಇಟ್ಕೋಬೇಕು. ಇದನ್ನು ಕಟ್ ಮಾಡೋ ಹಾಗಿಲ್ಲ, ಗುದ್ದಿ ಇಟ್ಕೋಬೇಕು. ತೊಂಡೆಕಾಯಿಯ ಬದಲಾಗಿ ಮಂಗಳೂರು ಸೌತೆ ಅಂತ ಕರೀತಾರಲ್ಲ, ಅದರಲ್ಲೂ ಕೂಡ ಈ ರೆಸಿಪಿಯನ್ನು ಮಾಡ್ಕೋಬೋದು. ಈ ರೀತಿ ಗುದ್ದಿ ಇಟ್ಕೋಬೇಕು. ಹುಳಿಮೆಣಸಿನ ಕೊದಿಲು ಅಥವಾ ಭೂತ ಕೊದಿಲು ಅಂತ ಯಾಕೆ ಹೆಸರಿದೆ ಅಂತ ಗೊತ್ತಿಲ್ಲ. ಅದರ ಕಲರಿಂದ ಇರ್ಬೋದು, ಮತ್ತು ಅದು ಸ್ವಲ್ಪ ಹುಳಿ ಮುಂದೆ ಇರುತ್ತೆ, ಖಾರ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಈ ಹೆಸರು ಇರ್ಬೋದು. ಈ ರೀತಿ ಗುದ್ದಿ ಇಟ್ಕೋಬೇಕು. ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಮುಳುಗುವಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣವನ್ನು ಹಾಕಿ ಬೇಯೋದಕ್ಕೆ ಬಿಡಬೇಕು. ಈಗ ಇದಕ್ಕೆ ಮಸಾಲೆಯನ್ನು ರುಬ್ಕೋಬೇಕು. ಇದಕ್ಕೆ ತುಂಬ ಮಸಾಲೆ ಏನೂ ಇರೋದಿಲ್ಲ. ಹಸಿಯಾದ ತೆಂಗಿನ ತುರಿಯನ್ನು ತಗೋಬೇಕು. ಅದಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಆಗುವಷ್ಟು ಮೆಣಸನ್ನು ಹಾಕಬೇಕು. ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ, ಸ್ವಲ್ಪ ಜಾಸ್ತಿ ಹುಳಿ ಇರುತ್ತೆ. ಹಾಗೆ ಹುಣಸೆ ಹಣ್ಣನ್ನು ಸೇರಿಸಬೇಕು. ಹುಣಸೆ ಹಣ್ಣನ್ನು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡ್ಕೋಬೇಕು. ಇದಕ್ಕೆ ಮೆಣಸು ಮತ್ತು ಹುಣಸೆ ಹಣ್ಣು ಅಷ್ಟೇ, ಬೇರೆ ಏನೂ ಮಸಾಲೆಗಳು ಇರೋದಿಲ್ಲ. ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡ್ಕೋಬೇಕು. ಈಗ ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ. ನೀವು ಕುಕ್ಕರ್ನಲ್ಲಿ ಬೇಕು ಅಂತಂದರೆ ಕುಕ್ಕರ್ನಲ್ಲಿ ಬೇಯಿಸ್ಕೋಬೋದು. ಯಾಕೆಂದರೆ ಊರ ಕಡೆ ತೊಂಡೆಕಾಯಿ ಆದರೆ ತುಂಬ ಬೇಗ ಬೆಂದೋಗುತ್ತೆ. ಅದೇ ಬೆಂಗಳೂರು ಸಿಟಿಗಳಲ್ಲಿ ಸಿಗುವ ತೊಂಡೆಕಾಯಿ ಆದರೆ ಸ್ವಲ್ಪ ಗಟ್ಟಿ ಇರುತ್ತೆ. ಈಗ ಕುದೀತಾ ಇರೋ ಭಾಗಕ್ಕೆ ನಾವು ರುಬ್ಬಿದ ಮಿಶ್ರಣವನ್ನು ಹಾಕ್ಕೋಬೇಕು. ಉಪ್ಪನ್ನು ನೋಡ್ಕೊಳ್ಳಿ, ಬೇಕು ಅನಿಸಿದ್ರೆ ಮಾತ್ರ ಸ್ವಲ್ಪ ಉಪ್ಪನ್ನು ಎಕ್ಸ್ಟ್ರಾ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕೊನೆಯಲ್ಲಿ ಇಂಗು ಮತ್ತು ಸಾಸಿವೆ ಕರಿಬೇವಿನ ಒಗ್ಗರಣೆಯನ್ನು ಕೊಡಬೇಕು. ಬೇಕು ಅನಿಸಿದ್ರೆ ಸ್ವಲ್ಪ ಬೆಲ್ಲವನ್ನು ಇಲ್ಲಿ ಸೇರಿಸ್ಕೋಬೋದು. ತುಂಬ ಖಾರ ಹುಳಿ ಆಗುತ್ತೆ ಅಂತಂದರೆ ಸ್ವಲ್ಪ ಬೆಲ್ಲವನ್ನು ಇಲ್ಲಿ ಸೇರಿಸ್ಕೋಬೋದು. ಚೆನ್ನಾಗಿ ಎಲ್ಲವನ್ನು ಸೇರಿಸಿ ಕುದಿಸಿದ್ರೆ ರುಚಿಯಾದ ಹುಳಿಮೆಣಸಿನ ಕೊದಿಲು ರೆಡಿ.